ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ತಾಜುದ್ದೀನ್ ಟಿಎಂ ವರ್ಗಾವಣೆ, ಜಿಲ್ಲೆಯ ಜನತೆ ಬೇಸರ. ಚಾಮರಾಜನಗರ ತಾಲೂಕಿನ ಸಂತೇಮರಳ್ಳಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ತಾಜುದ್ದೀನ್ ಟಿಎಂ ರವರು ಮೈಸೂರು ಜಿಲ್ಲೆಯ ಹುಣಸೂರು ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿರುತ್ತಾರೆ. ಸುಮಾರು 4 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿ ಜಿಲ್ಲೆಯ ಜನರ ಸ್ನೇಹ, ಪ್ರೀತಿ, ವಿಶ್ವಾಸ ಗಳಿಸಿ ಎಲ್ಲರ ಹೃದಯದಲ್ಲಿ ಹಚ್ಚು ಹಸಿರಾಗಿ ಉಳಿದಿದ್ದಾರೆ. ಜಿಲ್ಲೆಯ ಸಾರ್ವಜನಿಕರು ಮಾತನಾಡಿ, ತಾಜುದ್ದೀನ್ ರವರ ವರ್ಗಾವಣೆ ಜಿಲ್ಲೆಯ ಸಾರ್ವಜನಿಕರಿಗೆ ಬೇಸರ ತಂದಿದೆ. ಇವರ ಸೇವೆ ಅವಧಿಯಲ್ಲಿ ಕುದೇರು ಪೊಲೀಸ್ ಠಾಣೆ ರಾಜ್ಯದಲ್ಲಿ ನಂಬರ್ 1 ಅತ್ಯುತ್ತಮ ಮತ್ತು ರಾಷ್ಟ್ರದ 5ನೇ ಉತ್ತಮ ಠಾಣೆ ಎಂಬ ಹೆಗ್ಗಳಿಕೆ ಗಳಿಸಿದೆ. 2023ನೇ ಸಾಲಿನ ಮಾನ್ಯ ಮುಖ್ಯಮಂತ್ರಿ ಚಿನ್ನದ ಪದಕ, ಕಳೆದ 4 ವರ್ಷಗಳಿಂದ ವಲಯ ಮಟ್ಟದ ಕರ್ತವ್ಯ ಕೂಟದಲ್ಲಿ ಬೆಳ್ಳಿ ಹಾಗೂ ಚಿನ್ನದ ಪದಕಗಳು ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಹಾಗೂ ಯುವಕರನ್ನ ಉತ್ತಮ ಪ್ರಜೆಗಳಾಗಿ ಬದುಕಲು ಹಲವಾರು ಅರಿವು ಕಾರ್ಯಕ್ರಮ ಮಾಡುವ ಮೂಲಕ ಸ್ಫೂರ್ತಿ ನೀಡಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಕಾಲರ್ ಟ್ಯೂನ್ ಕಂಪನಿಯ ಸಹಕಾರದೊಂದಿಗೆ ಚಾಮರಾಜನಗರ ಜಿಲ್ಲೆಯ ನೂತನ DAR ಪರೇಡ್ ಗ್ರೌಂಡ್ ನಿರ್ಮಾಣ ಹಾಗೂ ಮುತ್ತಯ್ಯ ಬೆವರೇಜ್ ಕಂಪನಿಯಿಂದ ಪೊಲೀಸ್ ಹುತಾತ್ಮರ ಸ್ಮಾರಕ ನಿರ್ಮಾಣದಲ್ಲಿ ತಾಜುದ್ದೀನ್ ರವರ ಪಾತ್ರ ಬಹುಮುಖ್ಯವಾಗಿದೆ. 10 ವರ್ಷಗಳಿಂದ ಆಂಧ್ರಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಡಬಲ್ ಮರ್ಡರ್ ಆರೋಪಿ ಚುಮಟಿ ರಫೀಕ್ ಹಾಗೂ ಹಲವು ಠಾಣೆಗಳಿಗೆ ಬೇಕಾಗಿದ್ದ ವಾರೆಂಟ್ ಅಸಾಮಿಗಳನ್ನು ಜೈಲಿಗಟ್ಟಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಕರ್ತವ್ಯ ನಿರ್ವಹಿಸಿದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದ ಹಾಗೆ ಕರ್ತವ್ಯ ನಿರ್ವಹಿಸಿ ಜನಸ್ನೇಹಿ ಪೊಲೀಸ್ ಠಾಣೆ ಎಂಬ ಪರಿಕಲ್ಪನೆಯನ್ನ ಯಥಾವತ್ತಾಗಿ ಜಾರಿಗೆ ತಂದು ಜನಸ್ನೇಹಿ ಸಬ್ ಇನ್ಸ್ಪೆಕ್ಟರ್ ಆಗಿ ಎಲ್ಲಾ ವರ್ಗದ ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಡ್ತಿ ಪಡೆದು ಚಾಮರಾಜನಗರ ಜಿಲ್ಲೆಯಲ್ಲಿ ಉನ್ನತ ಹುದ್ದೆ ಅಲಂಕರಿಸಲಿ ಎಂದು ಜನತೆ ಹಾರೈಸಿದ್ದಾರೆ. ವರದಿ ಗೂಳಿಪುರ, ಮಣಿಕಂಠ ನಾಯಕ್, ಚಾಮರಾಜನಗರ. ನಮ್ಮ ತಾಜುದ್ದೀನ್ ಸರ್ ಸಂತೇಮರಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಭಾಳ ಹೆಸರುವಾಸಿಯಾದಂಥ ಸಬ್ ಇನ್ಸ್ಪೆಕ್ಟರ್ ಅವರು ಭಾಳ ಅತ್ಯುತ್ತಮವಾಗಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ದರು. ಜೊತೆಗೆ ಸಂತೇಮರಳ್ಳಿ ಅಲ್ಲದೆ ಕುದೇರು ಪೊಲೀಸ್ ಸ್ಟೇಷನಲ್ಲಿ ಕೂಡ 1-2 ವರ್ಷಗಳ ಕಾಲ ಅಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲ ಕೂಡ ಜಿಲ್ಲೆಯಲ್ಲೂ ಕೂಡ ಅತ್ಯುತ್ತಮ ಪ್ರಶಸ್ತಿ ಕೂಡ ತಗೊಂಡಿದ್ದಾರೆ. ಜೊತೆಗೆ ಕ್ರೀಡಾಪಟು ಕೂಡ, ಅತ್ಯುತ್ತಮ ಕ್ರೀಡಾಪಟು ಕೂಡ. ಅವರು ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಕೂಡ ಸಹ ಈ ಜಿಲ್ಲೆಗೆ ಹೆಸರುವಾಸಿಯನ್ನು ತಂದಿದ್ದಾರೆ ತಮ್ಮ ಪೊಲೀಸ್ ಇಲಾಖೆ ವತಿಯಿಂದ. ಜೊತೆಗೆ ಸಂತೇಮರಳ್ಳಿ ಮತ್ತು ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮಗಳಲ್ಲೂ ಕೂಡ ಸಾಕಷ್ಟು ಅಪರಾಧಗಳನ್ನು ಕಡಿಮೆ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಸಂತೇಮರಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲೂ ಕೂಡ ಅದನ್ನೆಲ್ಲನೂ ಕೂಡ ಸರಿಪಡಿಸಿದ್ದಾರೆ. ಭಾಳ ಅತ್ಯುತ್ತಮವಾದಂಥ ವ್ಯಕ್ತಿ, ಜೊತೆಗೆ ದಕ್ಷ ಆಡಳಿತಗಾರ ಕೂಡ. ಯಾವುದೇ ರೀತಿಯ ಲೋಪದೋಷಗಳಿಲ್ಲದೇ ಕೂಡ ಜನಾನುರಾಗಿಯಾಗಿ ಜಿಲ್ಲೆ ಹಾಗೂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮಗಳು ಕೂಡ ಭಾಳ ಹೆಸರುವಾಸಿಯಾದಂಥ ವ್ಯಕ್ತಿ. ಇವತ್ತು ಅವರ ವರ್ಗಾವಣೆ ನಮಗೆ ಭಾಳ ಬೇಸರ ತಂದಿದೆ. ಎಲ್ಲ ವಿಚಾರದಲ್ಲೂ ಕೂಡ ಸಮನ್ವಯ ಆಗಿದ್ದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಬೇರೆ ಕಡೆ ವರ್ಗ ಆಗ್ತಾ ಇರೋದು ತುಂಬ ದುಃಖದ ಸಂಗತಿ. ದಯಮಾಡಿ ಅವರು ಇಲ್ಲೇ ಇನ್ನೂ 4-6 ವರ್ಷ ಈ ಜಿಲ್ಲೆ ಹಾಗೂ ಈ ಸಂತೇಮರಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಮ್ಮ ಕಾರ್ಯವನ್ನು ಮುಂದುವರಿಸಬೇಕು ಅನ್ನೋ ಆಸೆ ನಮ್ಮದೆಲ್ಲರದ್ದು ಇದೆ ಸರ್. ಇಲ್ಲೇ ಸಂತೇಮರಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಇದ್ರೇ ಬಹಳ ಒಳ್ಳೆಯದು. ಯಾಕೆಂದರೆ ತುಂಬ ಒಳ್ಳೆ ಆಡಳಿತ ಅವ್ರದ್ದು. ಜೊತೆಗೆ ಕೂಡ ಅಪರಾಧಗಳು ಕೂಡ ಅವರಿಂದ ಸಾಕಷ್ಟು ಕೂಡ ಕಡಿಮೆ ಆಗಿದೆ. ಪ್ರತಿಯೊಂದು ಸಮಸ್ಯೆನೂ ಕೂಡ ಭಾಳ ಎಷ್ಟೇ ಕ್ಲಿಷ್ಟವಾಗಿದ್ರೂ ಕೂಡ ಅದನ್ನು ತಮ್ಮದೇ ಆದ ಶೈಲಿನಲ್ಲಿ ನಿರ್ವಹಣೆ ಮಾಡಿ ಅದನ್ನು ಎಲ್ಲ ಜನಗಳಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಯಾವುದೇ ಕೂಡ ಕೇಸ್ಗಳು ಕಡಿಮೆ ಇದೆ, ಜಾಸ್ತಿ ಅಂತೂ ಇಲ್ಲ. ಭಾಳ ಚೆನ್ನಾಗಿ ಭಾಳ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಸ್ನೇಹಜೀವಿ ಕೂಡ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯಾವುದೇ ರೀತಿ ಸಭೆ ಸಮಾರಂಭಗಳಾಗಲಿ, ಹಬ್ಬ ಹರಿದಿನಗಳಾಗಲಿ ಅಲ್ಲಿ ನಿರ್ವಹಣೆ ಇದೆ ಅಂತೀವಲ್ಲ, ಅದು ಭಾಳ ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಲೋಪದೋಷಗಳಿಲ್ಲ ಅವರಿರೋ ಜಾಗದಲ್ಲಿ. ಭಾಳ ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಕೂಡ 4-6 ವರ್ಷ ನಮ್ಮ ಠಾಣಾ ವ್ಯಾಪ್ತಿನಲ್ಲೇ ಇದ್ದು ಅವ್ರು ಕಾರ್ಯನಿರ್ವಹಿಸಿದ್ರೆ ಭಾಳ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಎಲ್ಲರ ಅಭಿಪ್ರಾಯ ಸರ್. ರವಿಕುಮಾರ್ ಅಂತೇಳಿ ಈ ಜಿಲ್ಲೆಯಲ್ಲಿ ನಮ್ಮ ಹೆಸರು ಶಾಂತಮೂರ್ತಿ ಅಂತೇಳಿ, ಸಂತೇಮರಳ್ಳಿ ನಿವಾಸಿ. ಈ ತಾಜುದ್ದೀನ್ ಸಾರು ವರ್ಗಾವಣೆ ನಮಗೆ ಗ್ರಾಮಕ್ಕೆ ತುಂಬಲಾಗದಂಥ ನಷ್ಟವನ್ನು ಉಂಟು ಮಾಡಿದೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ವರ್ಷ ನಮ್ಮ ಭೀಮನಮಾಸೆ ಮಹದೇಶ್ವರ ದೇವಸ್ಥಾನದಲ್ಲಿ ಸುಮಾರು ಲಕ್ಷಾಂತರ ಜನ ಭಕ್ತಾದಿಗಳೆಲ್ಲ ಸೇರ್ತಾಯಿದ್ರು. ಆವಾಗ ಬಂದೋಬಸ್ತಲ್ಲಿ ಆಗಲಿ ಯಾವುದರಲ್ಲೇ ಆಗಲಿ ನಮ್ಮ ಯುವಕರನ್ನು ಜೊತೆಗೆ ಸೇರಿಸ್ಕೊಂಡು ಅವ್ರಿಗೂ ಮಾರ್ಗದರ್ಶನವನ್ನು ಕೊಟ್ಕೊಂಡು ಎಷ್ಟೋ ಸಮಸ್ಯೆಗಳು ಬಂದರೂ ಕೂಡ
ನಮ್ಮ ಭೀಮನಮಾಸ್ಯೆ ಸೇವೆ ಆಗಲಿ, ನಮ್ಮ ಸಂತೆಮರಳಿಯಲ್ಲಿ ಗಣೇಶ ವಿಸರ್ಜನೆ ಮಹೋತ್ಸವ ಕಾರ್ಯಕ್ರಮ ಇರಲಿ, ಎಲ್ಲನೂ ಒಳ್ಳೆಯ ಉತ್ತಮ ರೀತಿಯಲ್ಲಿ ನಡೆಸಿಕೊಡ್ತಾಯಿದ್ರು. ಅವರು ವರ್ಗಾವಣೆ ಆಗ್ತಿರೋದು ಈಗ ನಮಗೆ ಸಂತೆಮರಳಿ ಗ್ರಾಮಕ್ಕೆ ಅಲ್ಲ, ಸುತ್ತಮುತ್ತಲ ಏನು ನಮ್ಮ ಸಂತೆಮರಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳಿಗೆಲ್ಲ ಪ್ರತಿ ಯುವಕರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲರಿಗೂ ಒಂದು ತುಂಬಲಾಗದ ನಷ್ಟ ಆಗಿದೆ ಅಂತ ಹೇಳೋದಕ್ಕೆ ಇವತ್ತು ಈ ಸಂದರ್ಭ ನಾನು ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ಚಂದು ಅಂತ. ತಾಜುದ್ದೀನ್ ಸಾರು ಈ ಜಿಲ್ಲೆಗೆ ಬಂದಮೇಲೆ ತುಂಬವಾದ ಉತ್ತಮವಾದ ಕೆಲಸಗಳನ್ನ ಮಾಡಿ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಗೋಲ್ಡ್ ಮೆಡಲಿಸ್ಟ್ ಆಗಿ ಗೋಲ್ಡ್ ಪದಕಗಳನ್ನ ತಗೊಂಡಿದ್ದಾರೆ. ಬೆಳ್ಳಿ ಪದಕಗಳು, ಗೋಲ್ಡ್ ಪದಕಗಳನ್ನ ಅವ್ರ ಕಡೆಯಿಂದ ಅವರು ಉತ್ತಮವಾದ ಕೆಲಸಗಳನ್ನ ಮಾಡಿ ತಗೊಂಡಿದ್ದಾರೆ. ಈ ಜಿಲ್ಲೆಗೆ ಒಂದು ಉತ್ತಮವಾದ ಅಧಿಕಾರಿ ಅಂತ ಹೇಳ್ಬೋದು ನಾವು. ಅವರು ಈಗ ವರ್ಗಾವಣೆ ಆದದ್ದು ನಮಗೆ ಬೇಸರ ತರೋಂಥ ಸಂಗತಿ ಆಗಿದೆ. ಅವರು ಯಾವುದೇ ಜಿಲ್ಲೆಗೆ ಹೋದರೂ, ಯಾವುದೇ ಸ್ಟೇಷನ್ಗೆ ಹೋದರೂ ಒಳ್ಳೆ ಉತ್ತಮವಾದ ಕೆಲಸಗಳನ್ನ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ. ನನ್ನ ಹೆಸರು MK ಚಂದ್ರಶೇಖರ್ ಅಂತ. ನಾನು ಆಟೋ ಡ್ರೈವರು. ತಾಜುದ್ದೀನ್ ಸಬ್ ಇನ್ಸ್ಪೆಕ್ಟ್ರು ಬೇರೆ ಕಡೆಗೆ ಹೋಗ್ತಾ ಇದ್ದಕ್ಕೆ ನನಗೆ ದುಃಖ ಆಗುತ್ತೆ. ಹಾಗೂ ಇಲ್ಲಿ ನಾಲ್ಕು ವರ್ಷದ ಮುಂದೆ ಸಬ್ ಇನ್ಸ್ಪೆಕ್ಟ್ರು ಇಲ್ಲಿ ಬಂದರು. ಫಸ್ಟು ಪ್ರಥಮ ಬಾರಿಗೆ ನಾನೇ ಪರಿಚಯ ಆಗಿದ್ದು. ಆಗ ನನ್ನ ಹತ್ರ ಆಟೋ ಇತ್ತು, ಆ ಗಾಡಿಗೆ ಇನ್ಶೂರೆನ್ಸ್ ಇರಲಿಲ್ಲ. ಹಿಡಿತಿದ್ದಾಗಲೇ ಸರ್ ನನಗೆ ಒಂದಿನ ಟೈಮ್ ಕೊಡಿ ಅಂತಂದೆ. ಅವರು ಒಂದೇ ದಿನಕ್ಕೆ ಗಾಡಿ ತಗೊಬಂದೆ. ತಂದು 2 ವರ್ಷ ಆಯಿತು ಗಾಡಿ. ಅವರು ಯಾರ ಹತ್ರ ಬೆಟ್ಟು ತೋರಿಸ್ಕೊಬಾರ್ದು, ನೀನು ಹೆಸರು ಮಾಡಬೇಕು ಅಂತಂದರು. ಅದರಿಂದ ನಾನು ಅವರಿಂದ ಒಳ್ಳೆ ಬುದ್ಧಿ ಕಲ್ತು ಆಟೋ ಡ್ರೈವರಾಗಿ ಚಾಲನೆ ಮಾಡ್ತಾಯಿದ್ದೀನಿ. ಇನ್ನೊಂದು ಸತ ಸಬ್ ಇನ್ಸ್ಪೆಕ್ಟರ್ ಚಾಮರಾಜ ಜಿಲ್ಲೆಗೆ ಬಂದು SP ಹಾಗೂ DSP ಆಗಲಿ ಅಂತ ನನ್ನ ಬೇಡಿಕೆ. ಇಂಥ ಸಬ್ ಇನ್ಸ್ಪೆಕ್ಟರ್ ಸಿಗಬೇಕು ಅಂತಲೇ ಸಂತೆಮರಳಿಯಲ್ಲಿ ಸಿಕ್ಕೋದು ಇಲ್ಲ. ಮುಂದಕ್ಕೂ ಸಬ್ ಇನ್ಸ್ಪೆಕ್ಟ್ರು ಒಳ್ಳೆಯವ್ರು ಬರಲಿ ಅಂತ ನನ್ನ ಆರೈಕೆ. ದೇವರು ತಾಜುದ್ದೀನ್ ಸಬ್ ಇನ್ಸ್ಪೆಕ್ಟ್ರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ. ಹಾಗೂ ಅವ್ರ ಕುಟುಂಬಕ್ಕೆ ಹೆಸರು ತಂದು ಕೊಟ್ಟ ತಾಜುದ್ದೀನ್ ಸಬ್ ಇನ್ಸ್ಪೆಕ್ಟ್ರಿಗೆ 100 ನಮಸ್ಕಾರಗಳು ಅಂತ ಹೇಳುತ್ತಿದ್ದೀನಿ.